ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಬಿಸಿ ಬಿಸಿಯಾದ ರುಚಿಯಾದ ಘಮ ಘಮ ಅನ್ನೋ ಮಟನ್ ಸಾಂಬಾರು ರೆಡಿ ಆಗ್ತಾ ಇದೆ. ಮಾಡೋಕ್ಕೆ ಬರದೇ ಇರೋರು ಸಹ ಮೊದಲನೇ ಸಲ ಟ್ರೈ ಮಾಡಿದ್ರು ಕೂಡ ಅಮೃತ ತಿಂದಷ್ಟೇ ರುಚಿಯಾಗಿರೋಷ್ಟು ಮಟನ್ ಸಾಂಬಾರನ್ನ ಮಾಡೋದು ಹೇಗೆ ಅಂತ ಗೊತ್ತಾ? ನಾನು ಕೂಡ ತುಂಬ ವರ್ಷ ಸೈಕಲ್ ಹೊಡೆದಿದ್ದೀನಿ ಮಾಡೋದ್ರಲ್ಲಿ. ಬಟ್ ಇವಾಗ ಸಿಕ್ಕಾಬಟ್ಟೆ ಪರ್ಫೆಕ್ಟಾಗಿ ಮಾಡ್ತೀನಿ ನಾನು. ಸೊ ನೋಡಿ, ಇದನ್ನು ಮಾಡಲಿಕ್ಕೆ ನಾನು ಇಲ್ಲಿ ಹೆಚ್ಚು ಕಡಿಮೆ ಒಂದು 3/4 kgಯಷ್ಟು ಮಟನ್ನ ತಗೊಂಡಿಟ್ಕೊಂಡಿದ್ದೀನಿ. ಸೊ ನೋಡಿ, ಮಟನಲ್ಲೂ ಕೂಡ ನಾನಾ ರೀತಿ ಮಟನ್ ಇರುತ್ತೆ. ಸೊ ನಾವು ನೋಡ್ಬಿಟ್ಟು ತಗೊಬೇಕು. ಎಲ್ಲ ಮಟನ್ ಕೂಡ ಸಾಂಬಾರು ರುಚಿ ಕೊಡಲ್ಲ, ಅದು ನೆನಪಿರಲಿ. ಸೊ ಇಲ್ಲಿ ನಾನು 3/4 kg ಮಟನ್ ಸಾಂಬಾರನ್ನ ಮಾಡೋದಕ್ಕೆ ಮಸಾಲೆ ಐಟಮ್ಸ್ನ ಏನೇನು ತಗೊಂಡಿದ್ದೀನಿ ನೋಡಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಮೆಣಸು, ಹಾಗೆ ಸ್ವಲ್ಪ ಗಸಗಸೆ, ಕೊತ್ತಂಬರಿ, ಪುದೀನ ಸೊಪ್ಪನ್ನ ತಗೊಂಡೆ. ಈ ಕಡೆ ಕಾಯಿ, ಕಡಲೆ, ಟೊಮೊಟೊ ಮತ್ತು ಧನಿಯಾ ಪುಡಿ, ಖಾರದ ಪುಡಿ ಕೂಡ ತಗೊಂಡಿದ್ದೀನಿ. ಸೊ ಇವಾಗ ಮಸಾಲೆನ ನಾನು ಏನು ತೋರಿಸ್ದೆ ಅದನ್ನು ಇವಾಗ ಬನ್ನಿ ಒಂದು ಕಡಾಯಿನಲ್ಲಿ ಎಣ್ಣೆ ಕಾಯಿಸಿಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ನಾವಿವಾಗ ಒಂದು ಸ್ಮೂತಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಮೆಣಸು, ಗಸಗಸೆ ಎಲ್ಲ ಈ ಆಯಿಲ್ನಲ್ಲಿ ಹಾಕೋತಾ ಇದ್ದೀನಿ. ಜಸ್ಟ್ ಇದನ್ನು ಒಂದು ಸಣ್ಣ ಉರಿನಲ್ಲಿ ಒಂದು 2-3 ನಿಮಿಷ ಫ್ರೈ ಮಾಡ್ಕೊತೀನಿ. ಸೊ ಈ ರೀತಿಯಾಗಿ ಹುರಿದು ಮಾಡೋದ್ರಿಂದ ಸಾಂಬಾರು ಬೇರೆ ರೀತಿಯೇ ಟೇಸ್ಟ್ ಕೊಡುತ್ತೆ. ಸೊ ನಾವು ಹುರಿದೇನೂ ಕೂಡ ಮಾಡ್ಕೋಬೋದು, ಇದು ಆಪ್ಷನಲ್ ಅಷ್ಟೇ. ಸೊ ಹುರಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಮಾಡಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಇದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ ಅಂತ ಅಷ್ಟೇ. ನೋಡಿ, ಇಷ್ಟು ಮಾತ್ರ ಹುರ್ಕೊಂಡಿದ್ದೀನಿ, ತುಂಬ ಗೋಲ್ಡನ್ ಕಲರ್ ಮಾಡಿಲ್ಲ. ಸೊ ಇದನ್ನೊಂದು ತಟ್ಟೆಗೆ ಹಾರಾಕೊಂಡಿದ್ದೀನಿ ರುಬ್ಕೊಳ್ಳಿಕ್ಕೆ ಅಂತ. ಅದೇ ಎಣ್ಣೆಗೆ ಜಸ್ಟ್ ಒಂದು ಟೊಮೊಟೊ ತಗೊಂಡಿದ್ದೆ, ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಗೆ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕೆಲವರು ಟೊಮೊಟೊನ ಫ್ರೈ ಮಾಡಲ್ಲ, ಸೊ ನಾನು ಕೆಲವೊಮ್ಮೆ ಮಾಡಲ್ಲ, ಈ ಕೆಲವೊಮ್ಮೆ ಮಾಡ್ಕೊತೀನಿ ಅಷ್ಟೇ. ಸೊ ಅದು ಉಳಿದಿರೋಂಥ ಎಣ್ಣೆಗೆ ಟೊಮೊಟೊನ ಫ್ರೈ ಮಾಡಿ, ಸೊ ನಾನಿವಾಗ ಕಾಯಿ ಕಡಲೆನ ಸೇರಿಸ್ಕೊತಾ ಇದ್ದೀನಿ. ಕಾಯಿ ಕಡಲೆ ಸೇರಿಸ್ಕೊಂಡ್ಮೇಲೆ ಫ್ಲೇಮ್ನ ಆಫ್ ಮಾಡಿಬಿಡೋಣ. ಜಸ್ಟ್ ಆ ಬಿಸಿಗೇ ಕಾಯಿ ಕಡಲೆ ಜಸ್ಟು ಎಣ್ಣೆನ ಇಟ್ಕೊಂಡ್ಬಿಡುತ್ತೆ. ಸೊ ಇದಿಷ್ಟು ಸಾಕಾಗಿದೆ. ಇವಾಗ ನೋಡಿ, ಇಲ್ಲಿ ತಣ್ಣಗಾಕಕ್ಕೆ ಇಟ್ಟಿದ್ದಂಥ ಮಸಾಲೆ ಜೊತೆಗೆ ಕೊತ್ತಂಬರಿ, ಪುದೀನ ಆವಾಗಲೇ ತೋರಿಸಿದ್ದೆ ಅಲ್ವಾ, ಅದನ್ನು ಇಟ್ಕೊಂಡಿದ್ದೀನಿ. ಸೊ ಇದು ತಣ್ಣಗಾಗಿದೆ. ಸೊ ಇಲ್ಲೂ ಕೂಡ ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಗೆ ಇಟ್ಟಿದ್ದೀನಿ, ಜಸ್ಟ್ ಇದನ್ನು ಬಿಸಿ ಆಗಲಿಕ್ಕೆ. ಸೊ ಬನ್ನಿ, ಇದನ್ನೆರಡನ್ನೂ ಕೂಡ ಇವಾಗ ನಾವು ನುಣ್ಣಗೆ ರುಬ್ಕೊಬೇಕು. 2 ಮಸಾಲೆನ ಸಪ್ರೇಟಾಗಿ ರುಬ್ಕೊತೀನಿ ನಾನಿಲ್ಲಿ. ಸೊ ಇಲ್ಲಿ ನೋಡಿ, ಅದು ಮಸಾಲೆ ರುಬ್ಬೋದ್ರೊಳಗಡೆ ನಾನು ಇಲ್ಲೊಂದು ಕಡೆ ಕುಕ್ಕರ್ಗೆ ಗ್ಯಾಸ್ನ ಆನ್ ಮಾಡಿಕೊಂಡು ಆಯಿಲ್ನ ಬಿಟ್ಕೊತಾ ಇದ್ದೀನಿ. ಆಯಿಲ್ನ ನೋಡಿ ಇಷ್ಟು ಮಾತ್ರ ಸಾಕು, ಬಿಟ್ಕೊಂಡ್ರೆ ಜಾಸ್ತಿ ಬಿಡೋಕ್ಕೆ ಹೋಗಬೇಡಿ. ಮಟನ್ ಸಾಂಬಾರು ಜಾಸ್ತಿ ಆಯಿಲ್ ಆದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಸೊ ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ನೀವಿಲ್ಲಿ ಬೇಕು ಅಂದರೆ ಮೆಣಸು ಮತ್ತು ಬೆಳ್ಳುಳ್ಳಿ ಕೂಡ ಕ್ರಷ್ ಮಾಡಿ ಈ ಸ್ಟೇಜಲ್ಲಿ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ಕ್ರಷ್ ಅಂದರೆ ಕಲ್ಲಲ್ಲೇ ಮಾಡಿಬಿಟ್ಟು ಹಾಗೆಯೇ ಸೇರಿಸ್ಕೊಳ್ಳಿ. ನೋಡಿ, ಖಾರನ ಈ ರೀತಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಜಸ್ಟ್ ಹಾಗೇ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ಪುದೀನ ಸೊಪ್ಪಿತ್ತು, ಸೊ ಅದು ಆ್ಯಡ್ ಮಾಡ್ತಾಯಿದ್ದೀನಿ, ಒಂದು 2-3 ಎಲೆ. ಸ್ಕಿಪ್ ಕೂಡ ಮಾಡ್ಬೋದು ನೀವು, ಯಾಕೆಂದರೆ ರುಬ್ಬಲಿಕ್ಕೂ ಕೂಡ ಹಾಕ್ಕೊಂಡಿದ್ದೀವಲ್ವ ನಾವು. ನೋಡಿ, ಇಷ್ಟ ಆಗಿದೆ ಅಷ್ಟೇ. ಸೊ ಇವಾಗ ತೊಳೆದೆತ್ತಿಟ್ಕೊಂಡಿದ್ದಂಥ ಮಟನ್ನ ಇದಕ್ಕೆ ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಟನ್ನ. ಸೊ ಈ ಒಗ್ಗರಣೆ ಏನು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆಯೇ ಪುದೀನ ಸೊಪ್ಪು ಹಾಕಿದ್ದೀನಿ, ಅದರೊಳಗಡೆ ಮಟನ್ನ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಮಟನ್ಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪಿನ ಪುಡಿ ಮತ್ತು ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಸೊ ಇವಾಗ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ಮಟನ್ನು ಆವಾಗಲೇ ಫುಲ್ಲು ನೀರು ಬಿಟ್ಬಿಟ್ಟಿತ್ತು. ಆ ಮಟನಲ್ಲಿ ಬಿಟ್ಟಂಥ ನೀರು ಫುಲ್ಲು ಡ್ರೈ ಆಗೋವರೆಗೂ ಕೂಡ ನಾವು ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ನೀರು ಸ್ವಲ್ಪನೂ ಇಲ್ಲ, ಒಂದು ಹನಿನೂ ಇಲ್ಲ. ಆವಾಗಲೇ ಒಂದು ಹೆಚ್ಚು ಕಡಿಮೆ ಒಂದು ಗ್ಲಾಸಷ್ಟು ನೀರು ಬಿಟ್ಟಿತ್ತು. ಅದೆಲ್ಲ ಡ್ರೈ ಆಗೋವರೆಗೂ ನಾನು ಇವಾಗ ಅದನ್ನು ಫ್ರೈ ಮಾಡಿಟ್ಕೊಂಡಿದ್ದೀನಿ. ಸೊ ಈ ಸ್ಟೇಜಲ್ಲಿ ನಾವು ನಾನು ಮೊದಲು ಒಗ್ಗರಣೆಗೆ ಅಂತ ಹುರಿದಿಟ್ಕೊಂಡಿದ್ದಂಥ ಖಾರನ ರುಬ್ಬಿಟ್ಟಿಲ್ಲಿ ಹಾಕೋತಾ ಇದ್ದೀನಿ. ಕೆಲವರು ಒಂದೇ ಸಲ ಎಲ್ಲನೂ ಖಾರ ರುಬ್ಬಿ ಹಾಕೋತಾರೆ, ಕೆಲವರು ಈ ರೀತಿಯಾಗಿ 2 ಸ್ಟೇಜಲ್ಲಿ ಖಾರನ ರುಬ್ಬಿ ಹಾಕೋತಾರೆ. ಸೊ ಚೆನ್ನಾಗಿರುತ್ತೆ ಅಂತ. ಇದನ್ನು ಹಾಕಿದ್ಮೇಲೆ ನಾವು 3-4 ವಿಷಲ್ ತೆಗೆದು ಆಮೇಲೆ ಕಾಯಿ ಖಾರ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ಟೈಮ್ ಇಲ್ಲ ಅಂದಾಗ 2 ಕೂಡ ಒಟ್ಟಿಗೆ ಮಾಡ್ಕೊಂಡು ಹಾಕೋಬೋದು. ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಅಲ್ಲೇ ಜಾರನ್ನ ತೊಳೆದಂಥ ನೀರನ್ನ ಸೇರಿಸ್ಕೊಂಡೆ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ನಾವಿನ್ನೂ ಕಾಯಿ ಖಾರನೂ ಕೂಡ ಹಾಕಬೇಕು. ಸೊ ಇವಾಗ ಇದು ಕುದಿ ಬರ್ತಾ ಇದೆ. ಫ್ರೆಂಡ್ಸ್, ಇಲ್ಲಿ ನಾವು ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಈ ಸ್ಟೇಜಲ್ಲಿ ಹಾಕೋಬೋದು.
ಸೊ ನಾನು ಈ ಸ್ಟೇಜಲ್ಲಿ ಹಾಕೋಬೋದು, ಬಟ್ ಇವಾಗ ಕಾಯಿ ಖಾರನೂ ಕೂಡ ಹಾಕೋತಾ ಇದ್ದೀನಿ. ಎಲ್ಲ ಈ ಕಾಯಿ ಜೊತೆಗೆ ಕೂಡ ಖಾರದ ಪುಡಿ ಧನಿಯಾ ಪುಡಿನ ರುಬ್ಕೋಬೋದು, ಬಟ್ ನೀವು ಆ ಹಸಿ ಖಾರನ ಹಾಕಿದ್ಮೇಲೆ ಖಾರದ ಪುಡಿ ಧನಿಯಾ ಪುಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ನಾನು ಸೈಡಲ್ಲಿ ಎತ್ತಿಕ್ಬಿಟ್ಟಿದ್ದೆ, ಹಾಗಾಗಿ ಮರ್ತೆ ಅಷ್ಟೇ. ಬಟ್ ಈ ರೀತಿ ಮಾಡಿದ್ರೂ ಕೂಡ ಏನು ತೊಂದರೆ ಇಲ್ಲ. ಸಾಂಬಾರು ಮತ್ತು ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು ಸಾಂಬಾರು. ಸ್ವಲ್ಪ ಜಾಸ್ತಿನೇ ನೀರನ್ನ ಹಾಕ್ಕೊಂಡಿರಿ ಸಾಂಬಾರಿಗೆ, ಯಾಕೆಂದರೆ ನಾವು ಇದನ್ನು 8ರಿಂದ 10 ವಿಷಲ್ ಓಡಿಸೋದ್ರಿಂದ ಸಾಂಬಾರು ಫುಲ್ ಕಡಿಮೆ ಆಗಿಬಿಡುತ್ತೆ. ಹಾಗೆಯೇ ಅದು ನೆಕ್ಸ್ಟ್ ಇನ್ನೊಂದು ಟೈಮ್ ಬಿಸಿ ಮಾಡೋದ್ರೊಳಗಡೆ ಸಾಂಬಾರು ಗಟ್ಟಿ ಆಗುತ್ತೆ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ನನಗೆ. ಇವಾಗ ಕುದಿ ಬರೋ ಸ್ಟೇಜಲ್ಲಿ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ನಾನು ಆವಾಗಲೇ ಒಂದು ಐಟಮ್ನ ಮಾಡಿದ್ದೆ ಮಟನಲ್ಲಿ, ಅದು ಒಂದು 8ರಿಂದ 10 ವಿಷಲ್ ತಗೊಂತು. ನಾನು ಇಲ್ಲಿ ಕೂಡ ಒಂದು 8ರಿಂದ 10 ವಿಷಲ್ನ ತಗೋತಾ ಇದ್ದೀನಿ. ನಾನು ಏನೋ ಒಂದು ಕೆಲಸದ ಮೇಲೆ ಬ್ಯುಸಿ ಇದ್ದೆ. ಅದು ವಿಷಲೆಲ್ಲ ಹೋದ್ಮೇಲೆ ನಮ್ಮ ಮನೇಲಿ ಮಕ್ಕಳು ಹಸ್ಬೆಂಡ್ ಎಲ್ಲ ಊಟ ಮಾಡಿಬಿಟ್ಟಿದ್ರು ಆವಾಗಲೇ. ಸೊ ನಾನು ಅದನ್ನು ವಿಷಲ್ ತೆಗೆದು ನಿಮಗೆ ತೋರಿಸ್ಲಿಕ್ಕಾಗಿಲ್ಲ, ಮುದ್ದೆ ಅನ್ನ ಎಲ್ಲ ಜೊತೆಗೆ ತೋರ್ಸೋಕ್ಕಾಗಲಿಲ್ಲ, ಸಾರಿ. ಆಮೇಲೆ ಬಂದು ನೋಡಿದಾಗ ಸೊ ಅವರೆಲ್ಲ ಊಟ ಮಾಡಿದರು. ಜಸ್ಟ್ ಹೇಗಾಗಿತ್ತು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಒಂದು ಬಟ್ಲಕ್ಕೆ ಸರ್ವ್ ಮಾಡಿಕೊಂಡು ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್. ಸಾಂಬಾರಂತೂ ತುಂಬ ರುಚಿಯಾಗಿತ್ತು. ನೀವು ಕೂಡ ಒಂದ್ಸಲ ಇದೇ ರೀತಿ ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ನೋಡಿ. ಫಸ್ಟ್ ಟೈಮ್ ಮಾಡ್ತಿದ್ರು ಕೂಡ ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ನಾನು ಕೂಡ ಹೊಸದ್ರಲ್ಲಿ ಅಷ್ಟಾಗಿ ಟೇಸ್ಟ್ ಬರ್ತಾ ಇರಲಿಲ್ಲ, ಬಟ್ ಇವಾಗಂತೂ ಮಟನ್ ಸಾಂಬಾರು ಸಖತ್ತಾಗಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್